1966ರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗಳ ಮರಣಾನಂತರ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾಗ್ತಾರೆ. ಅವರೇನೆ ಈ ಓಂಕಾರ ಪೀಠದ ಮೂಲ ಪುರುಷರಾಗ್ತಾರೆ. ಇವರು ತಮ್ಮ ಜೀವಿತ ಅವಧಿಯಲ್ಲಿ ಸುಮಾರು 500 ಹಳ್ಳಿಗಳಲ್ಲಿ ಪರ್ಯಟನೆ ಮಾಡಿ ಅದಕ್ಕೆಲ್ಲ ಕೇಂದ್ರವನ್ನು ಹಿಂದೂಪುರ ಮಾಡಿಕೊಂಡಿದ್ರು. ಈಗ ನೋಡಿದರೆ ನಮ್ಮ ಚಳ್ಳಕೆರೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಸುಮಾರು 32 ಆಶ್ರಮಗಳಿದ್ದಾವೆ. ಹಾಗೆಯೇ ಶಿವಮೊಗ್ಗ ಸಾಗರದಲ್ಲಿದೆ, ಬಳ್ಳಾರಿ, ಹೊಸಪೇಟೆ, ಹಿಂದೂಪುರ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಇವರ ಶಾಖೆಗಳಿದ್ದಾವೆ. ಅಲ್ಲೆಲ್ಲ ಕೂಡ ಇವರು ಹೋಗಿ ಅಲ್ಲಿ ಭಕ್ತರ ಜೊತೆ ಒಂದು ವಾರಗಟ್ಟಲೆ ತಂಗಿದ್ದು ಅವರೇ ಸ್ವತಃ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಒಟ್ಟಾರೆ ಸನಾತನ ಹಿಂದೂ ಧರ್ಮದ ವಿಚಾರಗಳನ್ನು ಅವರಲ್ಲಿ ಮಾಡಿದ್ದಾರೆ. 1980ರಲ್ಲಿ ಇಲ್ಲಿ ಚಳ್ಳಕೆರೆಗೆ ಬರ್ತಾರೆ. ನರಹರೇಶ್ವರ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿ ಇಲ್ಲಿ ಸುಮಾರು ಚಳ್ಳಕೆರೆಯಲ್ಲಿ 2000 ಭಕ್ತರಿಗೆ ತಮ್ಮ ಅನುಗ್ರಹವನ್ನು ಕೊಟ್ಟಿದ್ದಾರೆ. ಈ ಸಿಂಹಾದ್ರಿ ಸ್ವಾಮಿಗಳಿಂದ ಅನುಗ್ರಹವನ್ನು ತಗೊಂಡಿರ್ತಕ್ಕಂಥ ಸುಮಾರು ಜನ ಇಲ್ಲೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಮತ್ತು ಅವರ ಮೇಲಿರ್ತಕ್ಕಂಥ ಗೌರವ. ಈ ಸಿಂಹಾದ್ರಿ ಸ್ವಾಮಿಗಳವರಿಗೆ 6 ಜನ ಗಂಡು ಮಕ್ಕಳು ಮತ್ತು ಒಬ್ಬರು ಪುತ್ರಿಯವರು ಇದ್ದಾರೆ. ಅವರೆಲ್ಲರೂ ಕೂಡ ನಾವೆಲ್ಲ ಮೇಷ್ಟ್ರುಗಳಾದರೆ 1-2 ಮಕ್ಕಳಿದ್ರೆ ಅವ್ರನ್ನ ಓದಿಸ್ಕೊಂಡು ಒಂದು ಮನೆ ಕಟ್ಟಿ ಅವ್ರಿಗೆ ಮದುವೆ ಮಾಡಿಬಿಟ್ರೆ ಅಲ್ಲಿಗೆ ನಾವು ಸುಸ್ತಾಗ್ಬಿಡ್ತೀವಿ. ಬಟ್ ಅವರ ಸ್ವಾಮಿಗಳು ಆ ಕಾಲದಲ್ಲಿ ತಮ್ಮ 7 ಜನ ಮಕ್ಕಳನ್ನು ತುಂಬ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಒಬ್ಬರು ಅಮೇರಿಕದಲ್ಲಿ ಡಾಕ್ಟ್ರ್ ಇದ್ದಾರೆ, ಇನ್ನೊಬ್ಬರು 2ನೇಯವರು ಅವರಾಗಲೇ ಈಗ ಮರಣ ಹೊಂದಿದ್ದಾರೆ. ನಾವು ಅವ್ರ ಕಡೆಯಿಂದ ಅನುಗ್ರಹವನ್ನು ತಗೊಂಡಿದ್ವಿ. ಇನ್ನು 3ನೇಯವರು ನಮ್ಮ ರಾಜರಾಮ ಸ್ವಾಮಿಗಳು, ಪ್ರಸ್ತುತ ಓಂಕಾರ ಪೀಠಾಧ್ಯಕ್ಷರು. ಇವರ ನಂತರ ಒಬ್ಬರು ರಘುರಾಮ್ ಶಾಸ್ತ್ರಿಗಳು ಅಂತ, ಅವರು ಕೂಡ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದಾರೆ. ನಂತರ ಅವರ ಹಿಂದೆ ಏಕಾಂತರಾಮ್ ಶಾಸ್ತ್ರಿಗಳು ಅಂತ, ಅವರು ಚೆನ್ನೈಯಲ್ಲಿದ್ದಾರೆ. ಇನ್ನೊಬ್ಬರು ನರಹರಿ ಸ್ವಾಮಿಗಳು ಅಂತ, ಅವರು IISc ಬೆಂಗಳೂರು ಇಲ್ಲಿ ಸೀನಿಯರ್ ಪ್ರೊಫೆಸರ್ ಆಗಿ ರಿಟೈರ್ ಆಗಿ ಪ್ರೊಫೆಸರ್ ಎಮಿರೇಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಜರಾಮ ಸ್ವಾಮಿಯವರು ಇಲ್ಲಿ ಸುಮಾರು ಈಗ 8-9 ವರ್ಷಗಳಿಂದ ಇಲ್ಲೇ ತಂಗಿದ್ದು ದೇವಸ್ಥಾನ ಆಗಲೇ ಶಿಥಿಲಾವಸ್ಥೆಗೆ ಬಂದಿತ್ತು. ಅದನ್ನು ಏನಾದರೂ ಮಾಡಿ ನಾನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಇಲ್ಲೇ ಉಳ್ಕೊಂಡು ದೇವಸ್ಥಾನವನ್ನು ಸುಂದರಗೊಳಿಸಿ ಅಲ್ಲಿಂದ ಅಲ್ಲೊಂದು ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಕೂತಿರ್ತಕ್ಕಂಥ ಸ್ಥಳ ಇದೊಂದು ಡೈನಿಂಗ್ ಹಾಲು, ಮೇಲ್ಗಡೆ ಒಂದು ಸಿಂಹಾದ್ರಿ ಸ್ವಾಮಿಗಳ ಸಭಾಭವನ. ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಅವರ ಮುಂದಾಳತ್ವ ಮತ್ತು ಆಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಈ ಟ್ರಸ್ಟ್ ವತಿಯಿಂದ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಅಂಗವಾಗಿ ಅನೇಕ